ಇದಷ್ಟು ಈಸಿಯಾಗಿ ಸಿಗಲ್ಲ, ಮತ್ತು ತುಂಬ ಹೊತ್ತಿಂದ ವೆಯ್ಟ್ ಮಾಡಬೇಕು. ಇಂಥೊಂದು ಮೂಮೆಂಟನ್ನು ವೆಯ್ಟ್ ಮಾಡೋದಕ್ಕೆ ಎಷ್ಟೋ ಲಕ್ಷಾಂತರ ಮಂದಿ ಇಲ್ಲಿ ಕಾಯ್ತಾನೆ ಇರ್ತಾರೆ ಪ್ರತಿದಿನ, ಧ್ವಜವನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅಂತ. ವೆಲ್ಕಮ್ ಬ್ಯಾಕ್. ನಮಸ್ಕಾರ ಎಲ್ರಿಗೂ. ಮತ್ತೊಂದು ಲಾಂಗೆಸ್ಟ್ ಜರ್ನಿ ನಮ್ಮ ಶಬರಿಮಲೆಯ ಯಾತ್ರೆಯಲ್ಲಾದ ಮೇಲೆ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಅನ್ನೋದನ್ನ ಈ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಬೆಳಗಿನ ಜಾವ 4:30 ಮತ್ತೊಂದು ಜಾಗದಲ್ಲಿ ನಿಮಗೆ ನಾನು ಸಿಗ್ತೀನಿ. ಬಾಯ್. ಕೊಯನಾಡ್ನಲ್ಲಿ ನಮ್ಮ ಗಣಪನ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಮುಂದಕ್ಕೆ ಹೋಗೋದು. 5:40 ಆಯಿತು, ಮಡಿಕೇರಿ ರೀಚ್ ಆಗಿದ್ದೇನೆ. ಬೆಳಗಿನ 7:15 ಆದ್ರೂ ಕೂಡ ಕುಶಾಲನಗರದಿಂದ ರೋಡು ಒಂಚೂರು ಕಾಣಿಸಲ್ಲ. ಫೈನಲಿ 10:15 ಆಗಿದೆ, ಬ್ಯಾಂಗ್ಳೂರ್ ರೀಚ್ ಆಗಿದ್ದೀನಿ. ವೆಲ್ಕಮ್ ಟು ಒಡಿಸ್ಸಾ. ಬ್ಯಾಂಗ್ಳೂರು ಟು ಒಡಿಸ್ಸಾದ ಭುವನೇಶ್ವರದಲ್ಲಿ ಬೇಕಿದ್ರೆ ಮಿಡ್ನೈಟ್ 12:30. ಏರ್ಪೋರ್ಟ್ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀನಿ. 60 ಕಿಲೋಮೀಟರ್ ಟ್ಯಾಕ್ಸಿಯಲ್ಲಿ 1800 ರೂಪೀಸ್ ಹೇಳಿದರು. ಹಾಯ್, ನಮಸ್ಕಾರ. ನಿನ್ನೆ ನಾನು ಒಡಿಸ್ಸಾ ಅಂದರೆ ಪುರಿಯವರೆಗೆ ಬಂದಿರುವಂಥ ವಿಡಿಯೋ ನೋಡಿದ್ರಿ. ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ಬಂದು ರೂಮಲ್ಲಿ ರೆಸ್ಟ್ ಮಾಡಿ ಆರಾಮವಾಗಿ ಪುರಿ ಜಗನ್ನಾಥಲ್ಲಿ ನಾನು ಅಂದರೆ ಈ ಒಂದು ಪುರಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಲೋಚನೆ ಮಾಡಿನೇ ಇಷ್ಟು ದೂರ ಬಂದಿರೋದು. ಇನ್ನೂ ನಾನು ಈವ್ನಿಂಗ್ ಟೈಮ್ ಇವಾಗ 4:10 ಆಯಿತು. ಪುರಿ ಜಗನ್ನಾಥ್ ಕಡೆಗೆ ಹೋಗ್ತೇನೆ. ಅಲ್ಲಿ ಒಬ್ಬರು ಗೈಡ್ ಇದ್ದಾರೆ, ಅಂದರೆ ಅರ್ಚಕರು. ಅವರನ್ನು ಮೀಟಾಗಿ ಪುರಿಯ ಒಳಭಾಗಕ್ಕೆ ಹೋಗೋದಕ್ಕೆ ನಾನು ಕಾಯ್ತಾ ಇದ್ದೇನೆ. ಸೊ ನೋಡುವ ಹೇಗಿರ್ತದೆ ನಮ್ಮ ಪುರಿ ಜಗನ್ನಾಥ್ ಜರ್ನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಓಕೆ, ಇದೊಂದು ಡ್ರೀಮ್ ಜರ್ನಿ. ಸೊ ಹೇಗಾಗುತ್ತೆ ನೋಡೋಣ. ಹೆಂಚಿನ ಒಂದು ವ್ಯೂ ಪಾಯಿಂಟ್ಸ್. ಇದೇ ರೀತಿ ನಾನು ಕಾಶಿಯಲ್ಲಿ ಕೂಡ ಹೋಗಿದ್ದೆ. ಅಂದರೆ ಆ ಕಡೆ ಈ ಕಡೆ ಇರತಕ್ಕಂತಹ ಶಾಪ್ಸ್ಗಳೆಲ್ಲ ಹೀಗೆ. ಅಲ್ಲಿ ಲಾಸ್ಟ್ ಇಯರ್ ಪೂರ್ತಿ ಒಂದು 3 ಸಲ ಕಾಶಿ ಯಾತ್ರೆ ಮಾಡಿರುವಾಗ ನೋಡಿದೆ. ಬಟ್ ಇಲ್ಲಿ ಸ್ವಲ್ಪ ರಸ್ತೆ ಅಗಲ ಇದೆ, ನಡ್ಕೊಂಡು ಹೋಗೋದಕ್ಕೆ, ವೆಹಿಕಲ್ಸ್ ಹೋಗೋದಕ್ಕೆಲ್ಲ ವ್ಯವಸ್ಥೆ ಇದೆ. ನೋಡಿ, ಪುರಿಯ ಸ್ವೀಟ್ಸ್ 100 ಬಿಟ್ರು. ಓ ಎಸ್, ವಾರೇ ವಾ. ಬಂದಾಗಲೇ ನಮ್ಮ ಪುರಿ ಜಗನ್ನಾಥಿನ ದೇಗುಲದ ದರ್ಶನ ಆಗ್ತಾ ಇದೆ ದೂರದಿಂದಲೇ. ನೋಡಿ, ಮೇಲೆ ಹಾರ್ತಿರುವಂಥ ಬಾವುಟ ಎಲ್ಲೋ, ನಾನು ಹಾಕಿರುವಂಥ ಡ್ರೆಸ್ ಎಲ್ಲೋ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ, ಇಲ್ಲಿರುವಂಥ ದೇವರಿಗೆ ಎಲ್ಲೋ ಅನ್ನೋದು ತುಂಬ ಇಷ್ಟ. ಸೊ ಅದಕ್ಕಾಗಿ ಅದನ್ನೇ ಮೈಂಟೈನ್ ಮಾಡ್ತಾ ಇದ್ದೀನಿ ನಾನು. ಮತ್ತು ಆ ಬಾವುಟದ ಕೆಳಭಾಗದಲ್ಲಿ ನೋಡಿ ಸುದರ್ಶನ ಚಕ್ರ ಕಾಣ್ತಾ ಇದೆ. ಅದು ನೀವು ಈ ದೇವಸ್ಥಾನದ ಯಾವುದೇ ಮೂಲೆಯಲ್ಲಿ ಹೋಗಿ ನಿಂತರೂ ಕೂಡ ನೀವಿರುವ ಕಡೆಗೆ ಕಾಣುತ್ತಂತೆ. ಪುರಿ ಜಗನ್ನಾಥ್ಗೆ ಎಂಟ್ರಿ ಆದಾಗ ಇದು ಎಂಟ್ರೆನ್ಸ್ ಇಲ್ಲಿದೆ ನೋಡಿ. ಎಂಟ್ರೆನ್ಸ್ ಹೇಗೆ ತೋರಿಸಿದ್ದೀನಿ. ಈವ್ನಿಂಗ್ ಟೈಮ್ ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಂದು ಟೈಮಲ್ಲಿ ನಿಮ್ಮ ಮುಂದೆ ಇದ್ದೀನಿ. ಸೊ ಇದು ಫ್ರಂಟಿಂದ ನೋಡ್ಬೋದಾದಂಥ ಪುರಿ ಜಗನ್ನಾಥ್ ಟೆಂಪಲ್. ಎಲ್ಲ ವಿಡಿಯೋಗಳಲ್ಲಿ ಎಲ್ಲ ಭಾಳನೇ ನೋಡ್ತಾ ಇರ್ತೀವಿ ಪ್ರತಿಯೊಬ್ಬರು ಕೂಡ. ಇದು ಫ್ರಂಟಿಂದ. ಸೊ ಇಲ್ಲಿಗೆ ಹೋಗೋಣ. ಸೊ ನಾನು ಬಂದಿರೋ ದಿವಸ ಒಂದು ಕ್ರೌಡ್ ನೋಡಿ ಹೇಗಿದೆ ಅಂತ. ಎಲ್ಲ ವೇಟಿಂಗ್. ಇಲ್ಲಿರುವಂಥ ಕ್ರೌಡನ್ನು ನೋಡೋದಕ್ಕಿಂತಲೂ ಹೆಚ್ಚಾಗಿ ಶ್ರೀಕೃಷ್ಣನ ಹೃದಯ ಬಡಿತ ಇವಾಗಲೂ ಕೇಳ್ತಿರುವಂತಹ ಈ ಪುರಿಯ ಜಗನ್ನಾಥ್ ಟೆಂಪಲನ್ನು ನೋಡುವ ಖುಷಿಯೇ ಬೇರೆ. ನೋಡಿ, ಟೆಂಪಲ್ನ ಬಲಭಾಗದಲ್ಲಿ ಒಂದು ಮತ್ತೊಂದು ಟೆಂಪಲ್ ಇದೆ.
ಒಡಿಸ್ಸಾದ ಈ ಪುರಿ ಜಗನ್ನಾಥಿಗೆ ಬಂದಾಗ ನಾವು ದೇಗುಲದ ಮೇಲ್ಭಾಗದಲ್ಲಿ ಒಂದು ಸುದರ್ಶನ ಚಕ್ರವನ್ನು ನೋಡ್ಬೋದು. ಅದು ನಾವು ದೇವಸ್ಥಾನದ ಯಾವುದೇ ಮೂಲೆಯಲ್ಲಿ ನಿಂತು ನೋಡಿದರೂ ಕೂಡ ಅದು ನಮ್ಮನ್ನೇ ನೋಡ್ತಿರುವಂತ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಹಾಗೆಯೇ ಇದರ ಗೋಪುರದಲ್ಲಿ ಯಾವ ಸಂದರ್ಭ ಅಂದ್ರೆ ಮಧ್ಯಾಹ್ನದ ಸಂದರ್ಭಕ್ಕೂ ಬಂದರೂ ಕೂಡ ನೆರಳನ್ನ ಯಾವ ಕಡೆಗೂ ಕೂಡ ಬೀಳೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಇದರ ಮೇಲ್ಭಾಗದಲ್ಲಿ ನಿರಂತರವಾಗಿ ಬಾವುಟ ಒಂದು ಹಾರತಾನೆ ಇರುತ್ತೆ. ಆ ಬಾವುಟ ಯಾವ ರೀತಿ ಹಾರುತ್ತೆ ಅಂತ ಹೇಳಿದ್ರೆ, ಗಾಳಿ ಯಾವ ದಿಕ್ಕಿಗೆ ಬರುತ್ತೋ ಅದು ಆ ದಿಕ್ಕಿಗೆ ಬಾವುಟ ಹಾರೋದು ಎಲ್ಲ ಕಡೆಗೆ ನಾವು ನೋಡಿರುವಂಥದ್ದು. ಆದರೆ ಗಾಳಿಯ ವಿರುದ್ಧವಾಗಿ ಬಾವುಟ ನಿರಂತರವಾಗಿ ಹಾರತಾ ಇದೆ ಅಂತ ಹೇಳಿದ್ರೆ ಅದು ಪುರಿಯ ಜಗನ್ನಾಥಲ್ಲಿ ಮಾತ್ರ. ಹಾಗೆಯೇ ಮತ್ತಷ್ಟು ವಿಶೇಷ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಪುರಿ ಜಗನ್ನಾಥ ದೇಗುಲದ ಒಳಭಾಗದಲ್ಲಿ ನಾವು ಹೋದಾಗ ಶ್ರೀಕೃಷ್ಣ ಪರಮಾತ್ಮನನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ನಾವು ಕೈ ಮುಗಿತೇವೆ. ಇನ್ನೂ ಕೂಡ ಈ ದೇಗುಲದ ಒಳಭಾಗದಲ್ಲಿರುವಂತಹ ಕೃಷ್ಣನ ಹೃದಯ ನಮಗೆ ಬಡಿತದ ಮೂಲಕವಾಗಿ ಕೇಳುತ್ತೆ. ನಮಗೆ ಕೇಳದಿದ್ರು ಕೂಡ ಇಲ್ಲಿ ಆ ಹೃದಯ ಬಡಿತದಲ್ಲಿ ಇರುತ್ತಂತೆ. ಅದರ ಪಕ್ಕದಲ್ಲೇ ಒಂದು ಬೀಚ್ ಇದೆ, ಅಂದ್ರೆ ಸಮುದ್ರ ಇದೆ. ನಾವು ಇಲ್ಲಿ ನಿಂತಾಗ ಸಮುದ್ರದ ಸೌಂಡ್ ಎಲ್ಲ ಕೇಳ್ತಾ ಇರುತ್ತೆ. ಯಾವಾಗ ದೇಗುಲದ ಒಳಭಾಗಕ್ಕೆ ಹೋಗ್ತೀವಿ ಆ ಹೊರಭಾಗದ ಯಾವುದೇ ರೀತಿಯ ಗದ್ದಲ ಸೌಂಡ್, ಸಮುದ್ರದ ಸೌಂಡ್ ಯಾವುದು ಕೂಡ ಕೇಳೋದಿಲ್ಲ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಶಾಂತಿಯಿಂದ ಪೀಸ್ ಆಗಿ ದೇವಸ್ಥಾನದ ಒಳಭಾಗದಲ್ಲಿ ನಾವು ಇರೋದಕ್ಕೆ ಸಾಧ್ಯ ಅನ್ನೋದನ್ನ ಮತ್ತೊಂದು ಬಾರಿ ನಮಗೆಲ್ಲ ಪ್ರೂವ್ ಮಾಡಿರುವಂತಹ ಟೆಂಪಲ್ಲೇ ಪುರಿ ಜಗನ್ನಾಥ್. ಹಾಗೆಯೇ ಸಂಜೆಯ ಟೈಮಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಬಾವುಟವನ್ನ ಚೇಂಜ್ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ ಕೂಡ ಇದೆ. ಅದಕ್ಕೆ ಇವರೆಲ್ಲ ವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಾವುಟವನ್ನು ಚೇಂಜ್ ಮಾಡಬೇಕಿದ್ರೆ ಯಾವುದೇ ರೀತಿಯ ಒಂದು ಸೆಕ್ಯೂರಿಟಿ ಅಥವಾ ಸೇಫ್ಟಿ ಆಗಿರುವಂತಹ ಪ್ರಿಕಾಕ್ಷನ್ಸ್ ಅನ್ನು ಬಳಸದೆ ಗೋಪುರವನ್ನು ಹತ್ತಿ ಮೇಲ್ಭಾಗಕ್ಕೆ ಹೋಗಿ ಈ ಬಾವುಟವನ್ನು ಬದಲಾಯಿಸ್ತಾರೆ. ಅದು ಇಲ್ಲಿ ವಿಶೇಷತೆ. ಹಾಗೆಯೇ ಅಲ್ಲಿ ದೀಪ ಉರಿತಾ ಇದೆ ನೋಡಿ, ಇಲ್ಲಿ ದೀಪ ಉರಿತಾ ಇರೋದು ನಿಮಗೆ ಕಾಣ್ತಾ ಇರ್ಬೋದು. ಸೊ ಇಲ್ಲಿಯ ಶಕ್ತಿ ಏನು ಅನ್ನೋದು ಇಲ್ಲಿ ಬಂದವರಿಗೆ ಗೊತ್ತು. ಹಾಗೆಯೇ ಪ್ರತಿದಿನ ಕೂಡ ಇದರ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ನೋಡ್ತಿರ್ತಕ್ಕಂಥವ್ರು ಗೊತ್ತು. ಅದೆಷ್ಟೋ ಜನರ ಡ್ರೀಮ್ ಜರ್ನಿ ಕೂಡ ಆಗಿರುತ್ತೆ ಇಲ್ಲಿಗೆ. ಸೊ ನಾನು ತೋರಿಸಿ ನೋಡಿ, ಇದು ಇಲ್ಲಿಯ ಬಾವುಟ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ. ಅದರ ಕೆಳಭಾಗದಲ್ಲಿರುವಂಥ ಸುದರ್ಶನ ಚಕ್ರ ಎಲ್ಲಿ ನಿಂತರೂ ಕೂಡ ಅದು ನಾವಿರುವಂಥ ಕಡೆಗೆ ತಿರುಗಿರುವಂತೆ ಕಾಣುತ್ತೆ. ಸೊ ಹಾಗೆಯೇ ಇದರ ಮೇಲ್ಭಾಗದಲ್ಲಿ, ಈ ಬಾವುಟದ ಮೇಲ್ಭಾಗದಲ್ಲಿ ಯಾವುದೇ ಫ್ಲೈಟ್ಗಳಾಗಲಿ ಏನೇ ಇಲ್ಲಿ ಹಾರುವಂತಿಲ್ಲ. ಅದು ಕೂಡ ಇಲ್ಲಿಯ ಒಂದು ಮತ್ತೊಂದು ವಿಶೇಷತೆ ನೋಡಿ. ನಾನು ಹೇಳಿರುವಂತೆ ಅದರ ಬಾವುಟವನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಸೇಫ್ಟಿಗಳಿಲ್ಲ, ಎಲ್ಲವೂ ಇಲ್ಲಿಯ ಶಕ್ತಿ ನೋಡ್ತಾ ಇದ್ದೀವಿ. ಇಂಥ ಒಂದು ಟೈಮಿಂಗ್ಸ್ ನಮಗೆ ಈವ್ನಿಂಗ್ ಟೈಮ್ ಬಂದಿರೋದ್ರಿಂದ ನನಗೆ ಸಿಗ್ತಾ ಇದೆ, ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಮೇಲ್ಭಾಗಕ್ಕೆ ಹತ್ತಾ ಇದ್ದಾರೆ. ಇಲ್ಲಿ ಚೇಂಜ್ ಮಾಡಿಲ್ಲ ಅಂದರೆ, ನಾನು ಓದಿರೋ ಪ್ರಕಾರ ಇಲ್ಲಿ ಪ್ರತಿದಿನವೂ ಬಾವುಟವನ್ನು ಒಂದು ದಿನ ಚೇಂಜ್ ಮಾಡಿಲ್ಲ ಅಂದರೆ ಮತ್ತೆ 18 ವರ್ಷಗಳ ಕಾಲ ಇಲ್ಲಿ ಚೇಂಜ್ ಮಾಡಲಿಕ್ಕೆ ಇಲ್ಲ ಅಂತೆ. ಹಾಗೇನೋ ಇತ್ತು, ಬಟ್ ಅದೆಷ್ಟು ಕ್ಲಿಯರ್ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಓದಿರೋದನ್ನು ಹೇಳ್ತಾ ಇದ್ದೀನಿ ನೋಡಿ. ಅಲ್ಲಿ ಬಾವುಟವನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನು ದಕ್ಷಿಣದ ಬಾಗಿಲಿನ ಮೂಲಕ ಪುರಿ ಜಗನ್ನಾಥ್ ಟೆಂಪಲ್ನ ಒಳಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟೊತ್ತು ನೀವು ನೋಡಿರೋದು ಹೊರಭಾಗದ ವೈಬ್, ಬಟ್ ನಿಮಗೆ ನನ್ನ ವಿಡಿಯೋದಲ್ಲಿ ಒಳಭಾಗದಲ್ಲಿ ಹೇಗಿದೆ ಅಂತ ಹೇಳೋದನ್ನು ನೋಡೋಕ್ಕಾಗಲ್ಲ. ನಮ್ಮ ಮೊಬೈಲ್ ಒಳಗೆ ಎಂಟ್ರಿ ಇರೋದಿಲ್ಲ. ಟೆಂಪಲ್ನ ಸೌತ್ ಗೇಟ್ ಸೈಡಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಕೂಡ ನಾವು ಟೆಂಪಲ್ನ ಒಳಭಾಗಕ್ಕೆ ಎಂಟ್ರಿ ಪಡ್ಕೊಳ್ಬೋದು. ಟೆಂಪಲ್ನ ಬಲಭಾಗದಲ್ಲಿರುವಂತಹ ಈ ಮರ ಸಾಕಷ್ಟು ಹರಕೆಗಳನ್ನೆಲ್ಲ ಏನೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ ಅಲ್ಲಿ ಕಟ್ಟಿರುವಂಥದ್ದು, ಅದೆಲ್ಲ ನಮ್ಮ ಊರಲ್ಲಿರುವಂತಹ ಒಂದು ವೈಶಿಷ್ಟ್ಯತೆಗಳೇ. ಬಟ್ ಟೂರಿಸಮ್ಗೆ ಬಹಳಷ್ಟು ಅದ್ಭುತವಾಗಿದೆ ಮತ್ತು ಎಷ್ಟು ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆಗಳು ದೇಗುಲದ ಒಳಭಾಗ ಮಾತ್ರ ಅಲ್ಲ, ಹೊರಭಾಗದಲ್ಲೂ ಕೂಡ ಇಲ್ಲಿಯ ಗೌರ್ಮೆಂಟ್ ಅಷ್ಟು ಚೆನ್ನಾಗಿ ಇಷ್ಟು ಇಲ್ಲಿಯ ಭಕ್ತರು ಬರ್ತಾ ಇರಬೇಕಿದ್ರೆ ವ್ಯವಸ್ಥೆಯ ದೃಷ್ಟಿಯಿಂದ ಕೂಡ ಭಾಳ ಚೆನ್ನಾಗಿ ಮಾಡಿದೆ ನೋಡಿ. ವಾಶ್ರೂಮ್ಸ್ಗಳೆಲ್ಲ ಅಲ್ಲಿದೆ. ಇದು ನಾನಿವಾಗ ಎಂಟ್ರಿ ಆಗ್ತಿರುವಂತಹ ಜಾಗ ದಕ್ಷಿಣ ಗೇಟ್. ಇಲ್ಲಿಂದ ನೋಡಿ ಧ್ವಜ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ನಿಮಗೆ ನಾನು ಎಷ್ಟರ ಮಟ್ಟಿಗೆ ತೋರಿಸ್ಬೋದು ಅಷ್ಟೆಲ್ಲ ತೋರಿಸ್ತೀನಿ. ಬಟ್ ಎಲ್ಲಿ ಅಲೌಡ್ ಇಲ್ಲ ಅಲ್ಲಿ ಹೊರಭಾಗಕ್ಕೆ ಬಂದು ನಂತರ ಅಲ್ಲಿ ನನಗಾಗಿರುವಂಥ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅಷ್ಟೇ. ಸೊ ನೋಡುವ, ದಕ್ಷಿಣ ಗೇಟ್ನ ಹತ್ರ ಇರುವಂತಹ ಇಲ್ಲಿ ಒಳಭಾಗದಲ್ಲಿರುವಂತಹ ಪರಮಾತ್ಮನಿಗೆ ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡೋದು. ಇನ್ನು ಹತ್ರ ಆಗ್ತಾ ಇದೆ ನಮಗೆ ಬೇಕಾಗಿರೋ ಬಾವುಟಗಳೆಲ್ಲ. ಮತ್ತು ಇಲ್ಲಿ ಎಂಟ್ರಿ ಆದ ಕೂಡಲೇ ಇಲ್ಲೊಂದು ದೇಗುಲ ಇದೆ. ಗಣಪತಿ ಹನುಮಾನ್ಜಿ, ಓಕೆ, ಹನುಮಾನ್ಜಿಗೆ ಇಲ್ಲಿ ನಮಸ್ಕಾರ. ಅಂದರೆ ಪುರಿ ಜಗನ್ನಾಥ್ ಟೆಂಪಲ್ನ ಹೊರಭಾಗದಲ್ಲಿರುವಂಥ ಹನುಮಾನ್ ಇದು. ಸೊ ನೋಡಿ ಇಲ್ಲಿ ಹನುಮಾನ್. ಸೊ ಇದು ನಮ್ಮ ಸೌತ್ ಗೇಟ್, ಇಲ್ಲಿ ಎಂಟ್ರಿ ನಾನು ಪಡ್ಕೊಳ್ತೀನಿ. ಸೊ ಇಲ್ಲಿ ಹನುಮನಿಗೆ ಒಂದು ಕೈ ಮುಗಿಯೋಣ. ಸೊ ಇಲ್ಲೇ ಎಂಟ್ರಿ ಆಗೋದು ನಾನು ನೋಡಿ.
ನೋಡಿ ನಿಮಗೆ ನಾನು ಹೇಳ್ತಾ ಇದ್ದೆ ಧ್ವಜ ಚೇಂಜ್ ಮಾಡ್ತಾರೆ ಅಂತ. ಸೊ ಅದನ್ನು ಇವಾಗ ಇಲ್ಲಿ ನೋಡ್ಬೋದು ಕ್ಲಿಯರ್ ಆಗಿ. ನೋಡಿ ಮೇಲ್ಭಾಗದಲ್ಲಿದ್ದಾರೆ, ನಾನು ಬಂದಿರೋ ಟೈಮಲ್ಲಿ ಸಿಕ್ಕಿದೆ. ಸೊ ದೇವರು ನಮ್ಮ ಜೊತೆಗೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಗೋಪುರದ ಮೇಲ್ಭಾಗಕ್ಕೆ ಹತ್ತಿ, ಇದು ವಿಜ್ಞಾನಕ್ಕೂ ಒಂದು ಸವಾಲಾಗಿರುವಂತಹ ಧ್ವಜ ಗಾಳಿಯ ವಿರುದ್ಧ ದಿಕ್ಕಲ್ಲಿ ಹಾರುತ್ತದೆ. ಒಂದು ಧ್ವಜವನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಪುರಿಯ ಜಗನ್ನಾಥ ಟೆಂಪಲ್ ಒಳಭಾಗಕ್ಕೆ ಹೋಗಿ ಬಂದೆ. ಶ್ರೀಕೃಷ್ಣನ ದರ್ಶನ, ಬೇರೆ ಬೇರೆ ದೇವರ ದರ್ಶನ ಬಹಳ ಚೆನ್ನಾಗಿ ಆಯ್ತು ಮಾತ್ರ. ಸೂಪರ್. ನಾನು ಏನು ಥಿಂಕ್ ಮಾಡ್ಕೊಂಡು ಬಂದಿದ್ದೆ ಅದರ ಡಬಲ್ ಖುಷಿ ನಾನು ಒಳಭಾಗಕ್ಕೆ ಹೋಗಿ ಹೊರಭಾಗಕ್ಕೆ ಬಂದಾಗ ಆಯಿತು. ಒಬ್ಬರು ಪಂಡಿತ್ ಅವರನ್ನ ಭೇಟಿಯಾಗಿ ಅವರು ಕರೆದುಕೊಂಡು ಹೋಗಿ ಪ್ರತಿಯೊಂದನ್ನು ಕೂಡ ಬಹಳ ಚೆನ್ನಾಗಿ ನಮಗೆ ತೋರಿಸುವಂಥ ಪ್ರಯತ್ನವನ್ನ ಮಾಡಿದ್ರು. ಹಾಗೆಯೇ ಪುರಿಯ ಜಗನ್ನಾಥಿಗೆ ಬಂದಾಗ ಕೂಡ ನನಗೆ ಹೇಗೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ 1 ಗಂಟೆ ಸಿಕ್ಕಿತೋ, ಪುರಿಯಲ್ಲೂ ಕೂಡ ನನಗೆ ಯಾವತ್ತೂ ಮರೆಯದೇ ಇರತಕ್ಕಂತಹ ಇಲ್ಲಿಯ ವಿಶೇಷತೆಗಳಲ್ಲಿ ಒಂದಾಗಿರುವಂತಹ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುವಂತಹ ಬಾವುಟವನ್ನು ಗೋಪುರದ ಮೇಲೆ ನೋಡ್ತಾ ಇದ್ದೀರಿ. ಅದೇ ಶ್ರೀಕೃಷ್ಣನ ಅಂದ್ರೆ ಜಗನ್ನಾಥ್, ಜೈ ಜಗನ್ನಾಥ್, ಜಗನ್ನಾಥನ ಸನ್ನಿಧಾನದಲ್ಲಿ ಆ ಮೇಲ್ಭಾಗದಲ್ಲಿ ಹಾರತಕ್ಕಂತಹ ಬಾವುಟವನ್ನ ಕೆಳಭಾಗದಲ್ಲಿ ಅಂದ್ರೆ ಅಲ್ಲಿ ಕೆಳಗೆ ತೆಗೆದಿಡ್ತಾರೆ. ಸೊ ಅದು ನನಗೆ ಇಲ್ಲಿಯ ಒಂದು ಗಿಫ್ಟ್ ಆಗಿ ಸಿಕ್ಕಿದೆ. ಇದು ಸ್ಪೆಷಲ್. ನನಗೆ ಮಾತ್ರ ಅಂತಲ್ಲ, ಸಾಕಷ್ಟು ಮಂದಿಗೆ ಕೊಡ್ತಾ ಇರ್ತಾರೆ. ಇಲ್ಲಿ ಬರುವಂತ ಲಕ್ಷಾಂತರ ಮಂದಿಯಲ್ಲಿ ಒಂದು 100-200 ಜನರಿಗೆ ಸಿಗ್ಬೋದು. ಅದರಲ್ಲಿ ನನಗೂ ಕೂಡ ಒಬ್ಬನಿಗೆ ಸಿಕ್ಕಿದೆ ಅಂತ ಹೇಳುವಂತದ್ದು ಸ್ಪೆಷಲ್. ಅಲ್ಲಿ ಮೇಲ್ಭಾಗದಲ್ಲಿ ಕೂಡ ಹಾರ್ತಿರ್ತಕ್ಕಂಥ ಧ್ವಜ ನೋಡಿ ನೀವು, ಎಲ್ಲೋ ಆಗಿದೆ. ನನಗೆ ಕೂಡ ಸಿಕ್ಕಿರುವಂತಹದ್ದು ಇಲ್ಲಿ ಎಲ್ಲೋ. ಸೊ ಪುರಿಗೆ ಬಂದಾಗ ಯಾವತ್ತೂ ಮರೆಯದಿರ್ತಕ್ಕಂತಹ ಒಂದು, ನನ್ನ ಜೊತೆಯಲ್ಲೇ ಇರತಕ್ಕಂತಹ ಒಂದು ಗಿಫ್ಟ್ ಅನ್ನ ಇಲ್ಲಿಯ ಶ್ರೀಕೃಷ್ಣ ಪರಮಾತ್ಮ ನನಗೆ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಜಗನ್ನಾಥ್ ಅಂತ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೇನೆ. ಹಾಗೇನೆ ಇಲ್ಲಿ ಸಿಗುವಂತ ಬೇರೆ ಬೇರೆ ಪ್ರಸಾದಗಳೆಲ್ಲ ಇರ್ಬೋದು, ಅಂದ್ರೆ ಗಂಧ ಪ್ರಸಾದ ಅಥವಾ ನಾವು ತಿನ್ನುವಂತ ಪ್ರಸಾದ, ಅದೆಲ್ಲನೂ ಕೂಡ ಮುಗಿದು ಹೋಗ್ಬೋದು. ಆದರೆ ಇದು ಯಾವತ್ತೂ ಕೂಡ ನೆನಪಲ್ಲಿ ಉಳಿಯುವಂಥದ್ದು. ಸೊ ನಿಮಗೆ ನಾನು ತೋರಿಸಿದ ಅಲ್ಲಿ ಮೇಲ್ಭಾಗದಲ್ಲಿರುವಂತಹ ಧ್ವಜ ಹೇಗೆ, ಆ ದೊಡ್ಡ ಧ್ವಜ ಅಲ್ಲ, ಅದರ ಕೆಳಭಾಗದಲ್ಲಿ ಸಾಕಷ್ಟು ಧ್ವಜಗಳು ಹಾರಾಡ್ತಾ ಇರುತ್ತೆ. ಸುಭದ್ರ, ಬಲರಾಮ್, ಜಗನ್ನಾಥ್ ಅಂದ್ರೆ ಶ್ರೀಕೃಷ್ಣನ ದರ್ಶನ ಮಾಡುವಾಗ ಅಲ್ಲಿ ಕೆಳಭಾಗದಲ್ಲಿ ಇರುತ್ತೆ. ಸೊ ಅಲ್ಲಿ ಲಕ್ ಇದ್ರೆ ಸಿಗುತ್ತೆ ಇದು. ಓಕೆ, ಖುಷಿ ಆಯಿತು. ಸೊ ನೀವು ಕೂಡ ದರ್ಶನವನ್ನು ಮಾಡಿದ್ರಿ, ನಿಮಗೂ ಕೂಡ ತೋರಿಸಿದ್ದೇನೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇಷ್ಟು ಮಾತ್ರ ಅಲ್ಲ, ಇದರ ಮುಂದುವರಿದ ಭಾಗ ನಾನು ಆಲ್ಮೋಸ್ಟ್ ಇಲ್ಲಿರುವಂಥ ಬೇರೆ ಬೇರೆ ಪ್ಲೇಸಸ್ಗಳ ಕಡೆಗೆ ಹೋಗಿ ಅಲ್ಲಿ ನಾನು ನೋಡ್ತೇನೆ, ನಿಮಗೂ ತೋರಿಸ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲನ್ನು ನೋಡ್ತಾ ಇರಿ. ಜೈ ಜಗನ್ನಾಥ್. ಸಿ ಯು ನೆಕ್ಸ್ಟ್ ವಿಡಿಯೋ. ನಮಸ್ತೆ. ಇದು ಪುರಿ ಟೆಂಪಲ್ನ ಎದುರು ಭಾಗದ ಸ್ಟ್ರೀಟ್ ಇದು. ಇಲ್ಲಿ ನಿಮಗೆ ಏನಾದರೂ ಶಾಪಿಂಗ್ ಎಲ್ಲ ಮಾಡಲಿಕ್ಕೆ ಇದ್ರೆ ಇಲ್ಲಿ ಮಾಡಬಹುದು.